ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಕಿಚನಲ್ಲೇ ಇದ್ದೀನಿ. ಬಟ್ ಆದರೆ ಏನು ಕುಕ್ಕಿಂಗ್ ಮಾಡೋ ಮೂಡಲ್ಲಿಲ್ಲ. ಸೊ ಎಲ್ಲರಿಗೂ ಒಂದು ಹೆಲ್ತಿ ಡ್ರಿಂಕ್ನ ತೋರಿಸೋಣ, ಮಾಡಿ ಪ್ರಿಪೇರ್ ಮಾಡಿ. ಅದು ಡೈಲಿನೂ ಯೂಸ್ ಮಾಡ್ಬೋದು. ಕೆಲವರಿಗೆ ಹಾಟ್ ವಾಟರ್ ಕುಡಿಯೋ ಅಂಥ ಪ್ರಾಕ್ಟೀಸ್ ಇರುತ್ತೆ ಅರ್ಲಿ ಮಾರ್ನಿಂಗ್ ಎದ್ದಾಗ. ಸೊ ಒಂದು ಎನರ್ಜಿ ಬೂಸ್ಟರ್ನ ಪ್ರಿಪೇರ್ ಮಾಡಿ ತೋರಿಸೋಣ ಅಂತ ಇವತ್ತು ಬ್ಲಾಗ್ ಕಾನ್ಸೆಪ್ಟ್ ಎತ್ಕೊಂಡ್ಬಂದಿದ್ದೀನಿ. ಸೊ ನೋಡೋಣ ಅದೇನು ಮಾಡ್ತಿದ್ದೀನಿ ಅಂತ. ಬನ್ನಿ ಐಟಮ್ಸ್ ಏನೇನಂತ ತೋರಿಸ್ತೀನಿ. ಹೆಲ್ದಿ ಡ್ರಿಂಕ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಬೆಟ್ಟದ ನೆಲ್ಲಿಕಾಯಿ, ಓಕೆ. ಆಮೇಲೆ ಕರಿಬೇವು, ಪುದೀನ, ಆಮೇಲೆ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 1 ಪಿಂಚ್ ಸಾಲ್ಟ್ ಹಾಕಬೇಕಾಗತ್ತೆ. ಮತ್ತು ಪೆಪ್ಪರ್ ಜೀರಾ ಮತ್ತು ಸಾಲ್ಟ್ ಆಪ್ಷನಲ್ ಇದೆ. ಇವಾಗ ಅದು ಹೇಗೆ ಪ್ರಿಪೇರ್ ಮಾಡೋದು, ಇದೆಲ್ಲ ಗ್ರೈಂಡ್ ಮಾಡಿಕೊಂಡು ಜ್ಯೂಸಿಗೆ ರೆಡಿ ಮಾಡ್ಕೋಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಜ್ಯೂಸ್ ಮಾಡಬೇಕಂದ್ರೆ ಬೇಸಿಕ್ ಏನು ಬೇಕು, ಜಾರ್ ಬೇಕು, ಮಿಕ್ಸಿ ಬೇಕು. ಸೊ ಅದಕ್ಕೆ ಜಾರ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಜಾರಲ್ಲಿ ಇವಾಗ ಇದು ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ 4 ಆಮ್ಲ ತೊಗೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ದೆನ್ ಪುದೀನ, ಶುಂಠಿ, ಒಂದು 1/4 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ. ತೀರಾ 3 ಹೊಟ್ಟೆ ನನಗೆ ಪೌಚಸಲ್ಲಿ ಬಂದಿತ್ತು ಲಾಸ್ಟ್ ಟೈಮ್, ನೋಡಿದ್ದೀರಾ. ಮೈ ಗಾಡ್ ಡಿಸ್ ಓಪನ್ ಆಯಿತು. ಒಂದು ನೋಡಿ ಇಷ್ಟೇ, ಒಂದು 4ರಿಂದ 5 ಪೆಪ್ಪರ್ ಹಾಕ್ತಾಯಿದ್ದೀನಿ. ಆಮೇಲೆ ಪುಟ್ಟಿಂಗ್ ಜೀರಾ ನೋಡಿ ಇಷ್ಟೇ, ಸುಮ್ಮನೆ ಒಂದು ಪಿಂಚಷ್ಟು, ಇಲ್ಲಾಂದರೆ 1-2 ಪಿಂಚಷ್ಟು ಅಷ್ಟೇ ಹಾಕಬೇಕು, ಜಾಸ್ತಿ ಬೇಡ. ಆಪ್ಷನಲ್ಲಿದೆ, ನಾನು ಎಲ್ಲ ಆ್ಯಡ್ ಮಾಡಿ. ಇದೆಲ್ಲ ಒಳ್ಳೇದಿದೆ ಅದಕ್ಕೆ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಕ್ವಿಕ್ಕಾಗಿ ಬರ್ತೀನಿ. ಸೊ ಸ್ವಲ್ಪ ನೀರು ಆ್ಯಡ್ ಮಾಡಿ ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ಫಿಲ್ಟ್ರ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಈ ಥರ ಇರುತ್ತೆ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ವಾಟ್ರ್ ಹಾಕ್ಕೊಂಡ್ಬಿಟ್ಟು ಇದು ಮಾಡ್ಬೋದು. ಇದನ್ನು ತಿರ್ಗಾ ರುಬ್ಕೋಬೋದು ಸ್ವಲ್ಪ ನೀರು ಹಾಕಿ. ನಾನು ಇದನ್ನು ಫಿಲ್ಟ್ರು ಇವಾಗ ಇದರಲ್ಲಿ ಮಾಡ್ತಾ ಇದ್ದೀನಿ. ಹಿಂಗೆ ಇಷ್ಟೇ ಮಾಡಿ ಡೈರೆಕ್ಟಾಗಿ ಕುಡಿಬೋದು. ಬಿಸಿನೀರಲ್ಲಿ ಕುಡಿಯೋಕ್ಕೆ ಇಷ್ಟ ಇಲ್ಲದೆ ಇರೋರು ಇದನ್ನೇ ಜ್ಯೂಸನ್ನ ಹಿಂಗೆ ಕುಡಿಬೋದು. ಫಿಲ್ಟ್ರ್ ಆಗಬೇಕು. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಸ್ಪೂನ್ಸಲ್ಲಿ, ಅದರಲ್ಲಿ ರಸ ಇರುತ್ತೆ. ಓಕೆ, ಆಲ್ಮೋಸ್ಟ್ ಒಂದು ಇದು ಬಂದಿದೆ. ಇನ್ನೂ ಮಾಡ್ಬೋದು. ನಾನು ಇವಾಗ ತೋರ್ಸೋದಕ್ಕೆ ಇಷ್ಟು ಮಾಡಿದ್ದೀನಿ. ತಿರ್ಗಾ ನೀವು ಇದನ್ನು ರುಬ್ಕೋಬೋದು ನೀರು ಹಾಕಿ, ಸ್ವಲ್ಪ ಜಾಸ್ತಿ ಬೇಡ. ಕೆಲವರು ಫಿಲ್ಟ್ರ್ ಮಾಡಲ್ಲ, ಹಂಗೆ ಕುಡಿತಾರೆ. ಬಟ್ ನಾನಿದು ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು ಐಡಿಯಾ ಏನಂದರೆ ಇದು ಡೈರೆಕ್ಟಾಗಿ ಹಿಂಗೆ ರಾ ಯೂಸ್ ಮಾಡ್ಬೋದು. ಆಲ್ರೆಡಿ ಕ್ಯೂಬ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದು ನೋಡಿ ಫಸ್ಟ್ ಮಾಡಿರೋ ಅಂಥ ಮೋಲ್ಡ್. ಅಂದರೆ ಫಸ್ಟಿಗೆ ಏನು ಇದನ್ನು ಪ್ರಿಪೇರ್ ಮಾಡಿದ್ನಲ್ಲ, ಈ ಥರ ಇರೋದು ಹಾಕಿದಾಗ ಈ ಕಲರ್ ಇದೆ. ಸ್ವಲ್ಪ ನೀರು ಹಾಕಿ ಮಾಡಿದಾಗ ಈ ಕಲರ್ ಚೇಂಜ್ ಆಗಿದೆ. ಏನಪ್ಪ ಡಿಫ್ರೆನ್ಸ್ ಇದೆ ಅಂದ್ಕೋಬೇಡಿ, ಎರಡೂ ಒಂದೇ ಜ್ಯೂಸೇ. ಸೊ ನಾನು ಇದನ್ನು ಇವಾಗ ಒಂದು ಗ್ಲಾಸ್ಗೆ ಹಾಕಿ ಹಾಟ್ ವಾಟ್ರಲ್ಲಿ ನಾನು ಡೈಲಿ 2 ಕ್ಯೂಬ್ಸ್ ಹಾಕ್ಕೊಂಡು ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾನು ಯೂಶಲಿ ಇದು ಟೇಸ್ಟ್ ಸಕ್ಕದಾಗಿರುತ್ತೆ ಆ್ಯಕ್ಚುಲಿ, ಗೊತ್ತಾ. ಸೊ ಮನೇಲಿ ಮಾಡ್ಕೊಂಡು ಕುಡೀರಿ, ಗೊತ್ತಾಗುತ್ತೆ ಡಿಫ್ರೆನ್ಸ್. ಬಟ್ ತುಂಬ ಯೂಸ್ ಇದೆ ಇದು. ಹೆಲ್ತಿ ಡ್ರಿಂಕ್ ಅಂದರೆ ಸಿಕ್ಕಾಬಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದನ್ನು ಈಗ ನಾನು ಶಿಫ್ಟ್ ಮಾಡಿ ವಾಟ್ರ್ ಹಾಕಿ ತೋರಿಸ್ತೀನಿ. ಸೊ ಈಗ ಕ್ಯೂಬ್ಸು ಥರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 3 ಹಾಕಿರ್ತೀನಿ. ಮತ್ತು 3 ಇದಕ್ಕೆ ಹಾಟ್ ವಾಟರ್ ಮಿಕ್ಸ್ ಮಾಡಿದೆ. ಸೊ ವಿಟಮಿನ್ ರಿಚ್ ಆಮ್ಲ ಜ್ಯೂಸ್ ರೆಡಿ ಇದೆ. ಸೊ ಇವಾಗ ಇದರಲ್ಲಿ ನೀವು 2 ಆಪ್ಷನ್ಸ್ ಇನ್ನು ಆ್ಯಡ್ ಮಾಡ್ಕೋಬೋದು. ಒಂದು ಹನಿ ಮತ್ತು ಲೆಮನ್, ಎರಡಕ್ಕೂ ಯೂಸ್ ಮಾಡ್ಬೋದು. ನಿಮಗೆಲ್ಲರಿಗೂ ಗೊತ್ತು, ವಿಟಮಿನ್ ರಿಚ್ ಫುಡ್ಡಲ್ಲಿ ಯಾವಾಗೂ ನಮ್ಮ ಹ್ಯೂಮನ್ ಸಿಸ್ಟಮ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸ್ಕಿನ್, ಹೇರ್, ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್, ಹೇಳ್ತಾ ಹೋದರೆ ಲಿಸ್ಟ್ ಹೋಗ್ತಾನೆ ಇರುತ್ತೆ. ಬಟ್ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನೆಲ್ಲ ಪಾಯಿಂಟ್ ವೈಸ್ ಹಾಕ್ತೀನಿ ಏನೇನಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಅಂತ. ಎಷ್ಟೊಂದು ನೀವು ಟೇಸ್ಟ್ ಮಾಡ್ತೀರಾ, ಇಲ್ಲ ನಾನು ಮಾಡಲ್ಲ. ಐ ಆಮ್ ಈಗರ್ ಟು ಟೇಸ್ಟ್ ಇಟ್ ಆ್ಯಕ್ಚುಲಿ.
ತುಂಬ ಚೆನ್ನಾಗಿರುತ್ತೆ. ಇದು ನಾನು ನೆನ್ನೆನೇ ಮಾಡಿ ಕುಡಿದ್ಬಿಟ್ಟಿದ್ದೀನಿ. ಸೊ ಐ ಥಾಟ್ ಲೆಟ್ ಮಿ ಡೂ ದಿಸ್ ವ್ಲಾಗ್. ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಅಂತ. ನನಗೆ ಹೇರ್ ಲಾಸ್ ತುಂಬ ಆಗಿದೆ, ಅದಕ್ಕೋಸ್ಕರ ನಾನು ಮಾಡ್ಕೊಂಡಲ್ಲ, ನಿಮಗೂ ಹೆಲ್ತ್ಗೆ ಬೆನಿಫಿಟ್ ಇರೋದ್ರಿಂದ ಲೆಟ್ ಮೀ ಟ್ರೈ ದಿಸ್ ಅಂತ ಫಸ್ಟು ಇವಾಗ ಮಾಡಿರೋದನ್ನು ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ತುಂಬ ಒಂಥರ ಸ್ಪೈಸಿ ಎಲ್ಲ ಮಿಕ್ಸ್ ಇದೆ. ಓಕೆ, ತುಂಬ ಟೇಸ್ಟಿಯಾಗಿದೆ, ಟ್ರೈ ಮಾಡಿ. ಮತ್ತು ಇದು ವಾಟರ್ ಮಿಕ್ಸ್ ಆಗಿರೋಂಥ ಕ್ಯೂಬ್ಸು. ಇದಕ್ಕಿಂತ ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಡೈರೆಕ್ಟ್ ಫಿಲ್ಟರ್ ಆಗಿರೋದು. ಇದರಲ್ಲಿ ಏನಂದರೆ ಡೈಲ್ಯೂಟ್ ಆಗಿಬಿಡುತ್ತೆ ಬಿಸಿನೀರಲ್ಲಿ. ಸೊ ಬಟ್ ಅದನ್ನು ಓಕೆ ತೊಗೋಬೋದು, ಏನು ತೊಂದರೆ ಇಲ್ಲ. ಟ್ರೈ ಮಾಡಿ, ಎರಡೂ ಟ್ರೈ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು. ಬಟ್ ದಿನ ಮಾಡ್ಕೊಳಕ್ಕಾಗದೇ ಇರೋರು ಈ ಆಪ್ಷನ್ ಬೆಟರ್. ದಿಸ್ ಇಸ್ ಆಲ್ಸೋ ಗುಡ್. ನಾನು ಇವಾಗ ಇದು ಎರಡು ಟೇಸ್ಟ್ ಮಾಡಿದ್ದೀನಿ, ಸಕ್ಕತ್ತಾಗಿದೆ. ನಾನು ಖಾಲಿ ಮಾಡ್ತೀನಿ, ನೀವು ಮನೇಲೆಲ್ಲ ಟ್ರೈ ಮಾಡಿ. ಸೊ ಇವತ್ತು ಈ ವ್ಲಾಗ್ನ ಆಮ್ಲಾ ಜ್ಯೂಸಿಂದ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಮನೇಲಿ ದಯವಿಟ್ಟು ಟ್ರೈ ಮಾಡಿ, ಹೆಲ್ತಿಯಾಗಿ ಹೆಲ್ತ್ನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ವೆಯ್ಟ್ ಕಟ್ ಮಾಡಬೇಡಿ. ಬಾಯ್ ಹೇಳೋದಕ್ಕೆ ಮುಂಚೆ ಹೆಂಗಿತ್ತು ಅಂತ ಟೇಸ್ಟು ಕಮೆಂಟ್ ಮಾಡಿ, ನನಗೆ ರಿಪ್ಲೈ ಮಾಡಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಯಾರ್ಯಾರಿನ್ನ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ, ತುಂಬ ಜನ ವ್ಯೂ ಮಾಡ್ತಿದ್ದೀರಾ ರೀ ನಮ್ಮ ವಿಡಿಯೋಸ್ನ, ಬಟ್ ಸಬ್ಸ್ಕ್ರೈಬ್ ಆಗಿರೋರ್ಗಿಂತ ಆಗದೇ ಇರೋ ವ್ಯೂಸ್ ಇದೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವ್ಯೂ ಮಾಡಿ, ನಮಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್.